ನಮಸ್ತೆ ಸ್ನೇಹಿತರೆ. ನಮ್ಮ ರಾಜ್ಯಾಧ್ಯಕ್ಷರಂತ ಬಸವರಾಜ ಅವರು ಮತ್ತು ನಮ್ಮ ಹಿರಿಯರು ಇದಕ್ಕೆಲ್ಲ ಏನು POP ಗಣೇಶನ ಬಗ್ಗೆ ಒಂದು ಮನವಿ ಕೊಟ್ಟು ಅದರಿಂದ ಆರ್ಡರ್ ತೊಗೊಂಬಂದರು ಕೂಡ ಅದು ಏನು ಕರ್ನಾಟಕ ಮತ್ತು ರಾಜ್ಯ ಸರ್ಕಾರಕ್ಕೆ ಇಲ್ದಿರೋ ರೂಲ್ಸು ಇರೋದ್ರಿಂದ ಮಾರ್ಚ್ ಯಾಕೆ ಅನ್ವಯಿಸಲ್ಲ? ಇನ್ನು 20-25 ದಿನ ಇದೆ ಗಣೇಶನ ಹಬ್ಬ. ತಡೆ ಹಿಡಿಬೋದು. ಅವ್ರು ಬೇಕಾದ್ರೆ ಇನ್ನೂ 50,000 ಮಣ್ಣಿನ ಗಣೇಶನ ಮಾಡಲಿ, ಸಾರ್ವಜನಿಕರಿಗೆ ಹಂಚಲಿ, ಏನು ತೊಂದರೆ ಇಲ್ಲ. POP ಗಣೇಶನ ಕೆರೆಗಳಲ್ಲಿ ಬಿಡೋದ್ರಿಂದ ಏನು ಪ್ರಾಣಿ ಪಕ್ಷಿಗಳಿಗೆ ಏನು ತೊಂದರೆ ಬರುತ್ತೆ ಮತ್ತು ಜನಗಳಿಗೆ ಏನು ತೊಂದರೆ ಆಗುತ್ತೆ, ಇದೆಲ್ಲ ನಿಮಗೂ ಗಮನಕ್ಕೆ ಬರುತ್ತೆ, ಅಧಿಕಾರಿ ಗಮನಕ್ಕೂ ಗೊತ್ತಿರುತ್ತೆ. ಯಾಕೆ ಅದ್ರ ಬಗ್ಗೆ ಕ್ರಮ ತಗೊತಾ ಇಲ್ಲ? ದಯವಿಟ್ಟು ನಮ್ಮ ಅಧ್ಯಕ್ಷರು ಮನವಿ ಮಾಡಿರೋದು ಮತ್ತು ನಮ್ಮ ಹಿರಿಯರು ಮನವಿ ಮಾಡಿರೋದನ್ನು ಕಡೆಗಣಿಸಬಾರ್ದು ಅಧಿಕಾರಿಗಳು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ಕಾನೂನು ಎಲ್ಲರಿಗೂ ಒಂದೇ. ಕರ್ನಾಟಕಕ್ಕೆ ಇರೋ ರೂಲ್ಸು ಮಾರ್ಷಲ್ರಿಗೂ ಅನ್ವಯಿಸಬೇಕು. ಅದು ಎಲ್ರಿಗೂ ಒಳ್ಳೆಯದು. ನಮ್ಮ ರಾಜ್ಯಾಧ್ಯಕ್ಷ ಮನವಿ ಕೂಡ ಅದೇ ಆಗಿದೆ. ದಯವಿಟ್ಟು ಗಮನ ಕೊಡಬೇಕು ಅಧಿಕಾರಿಗಳು ಅಂತ ನಾನು ಮನವಿ ಮಾಡ್ತೇನೆ. ಈಗ ಶಾಸಕರ ಗಮನಕ್ಕೂ ತರಬೇಕಿದ್ದು, ಸ್ಥಳೀಯ ಶಾಸಕರು ಅವ್ರಿಗೆ ಗೊತ್ತಿರೋದಿಲ್ವಾ ಅಂತ? ಸ್ಥಳೀಯ ಶಾಸಕರಿಗೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಅವರು ಎಲ್ಲ ಕಡೆನೂ ಉಸ್ತುವಾರಿ ನೋಡ್ಕೊಂಡಿರೋದಿಲ್ಲ. ಆ ಬಗ್ಗೆ ನಾವು ರೈತ ಸಂಘದಿಂದ ಅವ್ರಿಗೂ ಒಂದು ಸರಿ ಮನವಿ ಮಾಡಿಕೊಂಡು ಅವ್ರಿಗೂ ಸಹ ತಿಳಿಸ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ನಮಸ್ತೆ ಸ್ನೇಹಿತರೆ. ನಮ್ಮ ರಾಜ್ಯಾಧ್ಯಕ್ಷರಂತ ಬಸವರಾಜ ಅವರು ಮತ್ತು ನಮ್ಮ ಹಿರಿಯರು ಇದಕ್ಕೆಲ್ಲ ಏನು POP ಗಣೇಶನ ಬಗ್ಗೆ ಒಂದು ಮನವಿ ಕೊಟ್ಟು ಅದರಿಂದ ಆರ್ಡರ್ ತೊಗೊಂಬಂದರು ಕೂಡ ಅದು ಏನು ಕರ್ನಾಟಕ ಮತ್ತು ರಾಜ್ಯ ಸರ್ಕಾರಕ್ಕೆ ಇಲ್ದಿರೋ ರೂಲ್ಸು ಇರೋದ್ರಿಂದ ಮಾರ್ಚ್ ಯಾಕೆ ಅನ್ವಯಿಸಲ್ಲ? ಇನ್ನು 20-25 ದಿನ ಇದೆ ಗಣೇಶನ ಹಬ್ಬ. ತಡೆ ಹಿಡಿಬೋದು. ಅವ್ರು ಬೇಕಾದ್ರೆ ಇನ್ನೂ 50,000 ಮಣ್ಣಿನ ಗಣೇಶನ ಮಾಡಲಿ, ಸಾರ್ವಜನಿಕರಿಗೆ ಹಂಚಲಿ, ಏನು ತೊಂದರೆ ಇಲ್ಲ. POP ಗಣೇಶನ ಕೆರೆಗಳಲ್ಲಿ ಬಿಡೋದ್ರಿಂದ ಏನು ಪ್ರಾಣಿ ಪಕ್ಷಿಗಳಿಗೆ ಏನು ತೊಂದರೆ ಬರುತ್ತೆ ಮತ್ತು ಜನಗಳಿಗೆ ಏನು ತೊಂದರೆ ಆಗುತ್ತೆ, ಇದೆಲ್ಲ ನಿಮಗೂ ಗಮನಕ್ಕೆ ಬರುತ್ತೆ, ಅಧಿಕಾರಿ ಗಮನಕ್ಕೂ ಗೊತ್ತಿರುತ್ತೆ. ಯಾಕೆ ಅದ್ರ ಬಗ್ಗೆ ಕ್ರಮ ತಗೊತಾ ಇಲ್ಲ? ದಯವಿಟ್ಟು ನಮ್ಮ ಅಧ್ಯಕ್ಷರು ಮನವಿ ಮಾಡಿರೋದು ಮತ್ತು ನಮ್ಮ ಹಿರಿಯರು ಮನವಿ ಮಾಡಿರೋದನ್ನು ಕಡೆಗಣಿಸಬಾರ್ದು ಅಧಿಕಾರಿಗಳು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ಕಾನೂನು ಎಲ್ಲರಿಗೂ ಒಂದೇ. ಕರ್ನಾಟಕಕ್ಕೆ ಇರೋ ರೂಲ್ಸು ಮಾರ್ಷಲ್ರಿಗೂ ಅನ್ವಯಿಸಬೇಕು. ಅದು ಎಲ್ರಿಗೂ ಒಳ್ಳೆಯದು. ನಮ್ಮ ರಾಜ್ಯಾಧ್ಯಕ್ಷ ಮನವಿ ಕೂಡ ಅದೇ ಆಗಿದೆ. ದಯವಿಟ್ಟು ಗಮನ ಕೊಡಬೇಕು ಅಧಿಕಾರಿಗಳು ಅಂತ ನಾನು ಮನವಿ ಮಾಡ್ತೇನೆ. ಈಗ ಶಾಸಕರ ಗಮನಕ್ಕೂ ತರಬೇಕಿದ್ದು, ಸ್ಥಳೀಯ ಶಾಸಕರು ಅವ್ರಿಗೆ ಗೊತ್ತಿರೋದಿಲ್ವಾ ಅಂತ? ಸ್ಥಳೀಯ ಶಾಸಕರಿಗೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಅವರು ಎಲ್ಲ ಕಡೆನೂ ಉಸ್ತುವಾರಿ ನೋಡ್ಕೊಂಡಿರೋದಿಲ್ಲ. ಆ ಬಗ್ಗೆ ನಾವು ರೈತ ಸಂಘದಿಂದ ಅವ್ರಿಗೂ ಒಂದು ಸರಿ ಮನವಿ ಮಾಡಿಕೊಂಡು ಅವ್ರಿಗೂ ಸಹ ತಿಳಿಸ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀವಿ.